ಕೊಡ್ತಾ ಇರುವಂತಹ ಸಹೋದರಿ ಚೈತ್ರಾರವರು ಇವರು ಏನು ಹೇಳ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಂದರೆ ಅವರು ಚಿಕ್ಕದಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇನ್ನು ಈಗಷ್ಟೇ ಅವರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಹ ಎಲ್ಲ ಕಡೆ ಅವರು ಇರ್ತಾರೆ. ನಮ್ಮ ಕ್ಲೀನಿಂಗ್ ಆಗ್ಬೋದು, ಅಥವಾ JK ಸ್ಟಾರ್ ರೂಮ್ನಲ್ಲಿ ಆಗ್ಬೋದು, ರೌಂಡ್ ಟೇಬಲ್ನಲ್ಲಿ ಆಗ್ಬೋದು, ಎಲ್ಲ ಕಡೆ ತಮ್ಮ ಕಾರ್ಯವೈಖರಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ತಮ್ಮ ಕಾರ್ಯವು ನಿರಂತರವಾಗಿ ಸಾಗುತ್ತಿರಬೇಕು ನಮ್ಮ ಧ್ಯಾಸಕ್ಕೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಅವರು ನಮಗೆ ಸಿ ಚಿನ್ನರಾಜದಾಸ ಬಗ್ಗೆ ತಮ್ಮ ವಿಷಯ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇವರು ವೃತ್ತಿ ಪರವಾಗಿ ಹೇಳಬೇಕಂದ್ರೆ ಜೈನ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. PhDಯನ್ನು ಸಹ ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲ ಕಡೆಗೂ ಶುಭವೇ ಆಗಲಿ ಅಂತ ಕೋರುತ್ತಾ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸ್ವಲ್ಪ ಮೇಲ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಸಿ ಚಿನ್ನರಾಜದಾಸ ಅವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ ನಾವು ಅವ್ರನ್ನ ಇವತ್ತು ನೆನೆಸ್ಕೊಂಡು ಅವರಿಂದ ನಾವು ಏನು ಕಲಿಬೋದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಇಂಟರ್ನೆಟಲ್ಲಿ ರಿಸರ್ಚ್ ಮಾಡಿ ಅಲ್ಲಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಇರುವ ನಾನು ಕೊಡೋ ಏನೇನು ಸಂದೇಶ ಇದ್ದರು ನಂದು ಸಪ್ರೇಟ್ ಆಗಿದ್ರೆ ಹೇಳ್ತೀನಿ, ಬಟ್ ಎಲ್ಲ ನಾನು ಇಂಟರ್ನೆಟ್ಟಿಂದ ತೊಗೊಂಡು ಬುಕ್ಸ್ಗಳಿಂದ ಓದಿ ನನಗೆ ಅರ್ಥ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ಹೇಳಿದ್ರು, ಇವಾಗ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ನಾವು ಈ ಥರ ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ಒಂದು ವ್ಯಕ್ತಿ ಅವ್ರ ವ್ಯಾಲ್ಯೂ ನಮಗೆ ಗೊತ್ತಾಗಿ ಅವ್ರು ಹೇಳ್ದಂಗೆ ನಾವು ಮಾಡಿದ್ರೆ ಅದು ನಮಗೆ ಓಕೆ ವ್ಯಾಲ್ಯೂ ಇದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಚಿನ್ನರಾಜದಾಸ್ ಅವರು ಏನು ಹೇಳಿದ್ದಾರೆ ಅಂತ ಹೇಳೋಕ್ಕೆ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಸಿ ಚಿನ್ನರಾಜದಾಸ ಅವರು ನಮ್ಮ ಥಿಯೋಸಫಿಕಲ್ ಸೊಸೈಟಿಯ 4th ಪ್ರೆಸಿಡೆಂಟ್ ಆಗಿದ್ದರು. ಇವರು ಅರುಣ್ ಅವರು ಆದಮೇಲೆ ಶ್ರೀರಾಮ್ ಅವ್ರ ಮುಂಚೆ ಇದ್ದರು. ಸೊ ಇವರು ಬೇಸಿಕ್ಲಿ ಶ್ರೀಲಂಕಾ ಸೆಲೋನ್ ಅಲ್ಲಿ ಬುದ್ಧಿಸ್ಟ್ ಫ್ಯಾಮಿಲಿಯಲ್ಲಿ ಜನ್ಮ ಆಗಿತ್ತು. ಅವ್ರನ್ನ ಫಸ್ಟ್ CW ಲೆಟ್ವೀಟರ್ ಅವರು ಅಮೆರಿಕಾಗೆ ಇಂಗ್ಲೆಂಡಲ್ಲಿ ಓದೋದಕ್ಕೆ ಕರ್ಕೊಬರ್ತಾರೆ. ಹೇಗೆ ಅಂದರೆ ಅವರ ಒಂದು ಕತೆ ಇದೆ, ಅದರಲ್ಲಿ ಅವ್ರು ಈಜ್ಕೊಂಡು ಶಿಪ್ ಹತ್ತಿ CW ಲೆಟ್ವೀಟರ್ ಅವ್ರ ಜೊತೆ ಹೋಗಿ ಸೆನೆಟ್ ಅವರು ಇದ್ದಾರೆ, ಅವರು ಸೆನೆಟ್ ಅವರ ಮಗ ಹಾಗೂ ಚಿನ್ನರಾಜದಾಸ್ ಅವರು ಇಬ್ಬರು ಜೊತೆಯಲ್ಲೇ ಅವರು ಕಲ್ತ್ಕೊಂಡು ಬರ್ತಾರೆ. ಸೊ ಅವರು ಕೇಂಬ್ರಿಡ್ಜಲ್ಲಿ ಅವ್ರ ಎಜುಕೇಷನ್ ಆಗಿದೆ. ಇವ್ರದ್ದು ಗ್ರ್ಯಾಜುಯೇಷನ್ ಎಲ್ಲ ಓರಿಯೆಂಟಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಓರಿಯೆಂಟಲ್ ಲ್ಯಾಂಗ್ವೇಜಸ್ ಅಂದರೆ ಏಷ್ಯನ್ ಕಂಟ್ರೀಸಲ್ಲಿ, ಅಮೆರಿಕನ್ ಅಲ್ಲದೆ ಏಷ್ಯನ್ ಕಂಟ್ರೀಸು ಲೈಕ್ ಕೊರಿಯಾ, ಇಂಡಿಯನ್ ಈ ಥರ ಇದ್ರ ಬಗ್ಗೆ, ಚೈನಾ, ಮಂಗೋಲಿಯಾ, ಈ ದೇಶಗಳಲ್ಲಿ ಯಾವ ಥರ ಭಾಷೆಗಳು ಅದ್ರ ಬಗ್ಗೆನೂ ಮಾಡಿದ್ದಾರೆ. ಮತ್ತು ಲಾ ಕೂಡ ಓದಿದ್ದಾರೆ. ಯುರೋಪಿಯನ್ ಲ್ಯಾಂಗ್ವೇಜಸ್ ಇವರಿಗೆ ತುಂಬ ಚೆನ್ನಾಗಿ ಬರ್ತಿತ್ತು. ಸ್ಪ್ಯಾನಿಷು, ಪೋರ್ಚುಗೀಸು ಅನ್ನೋ ಭಾಷೆಗಳಲ್ಲೆಲ್ಲ ಅವರು ಭಾಷಣಗಳು ಕೊಡ್ತಾಯಿದ್ರು. ಸೌತ್ ಅಮೆರಿಕಾದಲ್ಲಿ ಎಲ್ಲ ಹೋದಾಗ ಅವರು ಕೊಟ್ಟಿರೋ ಭಾಷಣಕ್ಕೆ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಜಾಯಿನ್ ಆಗಿದ್ದು ಉಂಟು. ಅದರಲ್ಲಿ ಕೆಲವು ರೆಕಗ್ನೈಸ್ಡ್ ಪೀಪಲ್ ಅಂದರೆ ಒಂದು ಫೇಮಸ್ ಸರ್ಜನ್ ಒಬ್ಬರು ಇದ್ದಾರೆ, ಅವರನ್ನು ಕೂಡ ಅಲ್ಲಿ ಸೇರಿಸಿರ್ತಾರೆ. ಮತ್ತು ಸೌತ್ ಅಮೆರಿಕಾದಲ್ಲಿ ಅವ್ರದ್ದೊಂದು ಸಂಸ್ಥೆ ನಡೆಯೋದಕ್ಕೆ, ಥಿಯೋಸಫಿಕಲ್ ಸೊಸೈಟಿ ಇದಕ್ಕೆ ಇವರು ಒಬ್ಬರು ಕಾರಣ ಆಗ್ತಾರೆ. ಇಷ್ಟೇ ಅಲ್ಲದೆ ಇವರು ಚಿಕ್ಕ ವಯಸ್ಸಿಂದನೇ ಅವ್ರಿಗೊಂದು ದಿವ್ಯ ಜ್ಞಾನ ಇತ್ತು. ಅಂದರೆ ಯೂಶಲಿ ಆಸ್ಟ್ರಲ್ ಪ್ಲೇನಲ್ಲಿ ಇಲ್ಲ ಕಾಮಲೋಕದಲ್ಲಿ ಇರಬೇಕಾದ್ರೆ ಯೂಶಲಿ ಕಣ್ಣು ಮುಚ್ಕೊಂಡು ನಾವು ಯಾರೇ ಆಗಲಿ ಪ್ರಯತ್ನ ಮಾಡಬೇಕು. ಬಟ್ ಇವ್ರಿಗೆ ಕಣ್ಣು ತೆಗೆದೇ ಅವ್ರಿಗೆ ನೋಡ್ಬೋದಿತ್ತು ಯಾವುದನ್ನೇ ವಸ್ತುಗಳಾಗಲಿ. ಆ ಸ್ಪೆಷಲ್ ಕ್ವಾಲಿಟೀಸ್ ಇರೋದ್ರಿಂದ ಇವರು ಒಂದು ನೋಬೆಲ್ ಪ್ರೈಸ್ ವಿನ್ನರ್ ಒಬ್ಬರು ಇದ್ದಾರೆ, ಫ್ರ್ಯಾಂಕ್ ಆಸ್ಟರ್ ಅಂತ. ಅವರು ನ್ಯೂಕ್ಲಿಯರ್ ಮೆಡಿಸನ್ ರಿಲೇಟೆಡಲ್ಲಿ ಐಸೋಟೋಪ್ಸ್ ಅಂತ ಒಂದು ಟರ್ಮ್ ಬರುತ್ತೆ. ಯಾವುದೇ ಎಲಿಮೆಂಟ್ ತೊಗೊಂಡ್ರು ಅದರಲ್ಲಿ ಬೇರೆ ಬೇರೆ ವರ್ಷನ್ಸ್ ಇರ್ತವೆ. ಈಗ ಅವು ಏನಕ್ಕೆ ಯೂಸ್ ಆಗ್ಬೋದು ಅಂತ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ರೇಡಿಯೋ ಆ್ಯಕ್ಟಿವ್ ಐಸೋಟೋಪ್ಸ್ ಅಂತ ಇರುತ್ತೆ. ರೇಡಿಯೋ ಆ್ಯಕ್ಟಿವ್ ಅಂದರೆ ಅದು ಇವಾಗ ಮಹಾಯುದ್ಧ ನಡೀತು, ಅವಾಗೊಂದು ಬ್ಲಾಸ್ಟ್ ಆಗಿ ಆ ವೇವ್ಸ್ ಎಲ್ಲ ದೇಶಗಳಲ್ಲಿ ಎಫೆಕ್ಟ್ ಆಯಿತು. ಜಪಾನಲ್ಲಿ ವರ್ಲ್ಡ್ ವಾರ್ ಟೈಮಲ್ಲಿ
ಸೊ ಆ ಥರ ಅದು ರೇಡಿಯೋ ಆ್ಯಕ್ಟಿವ್. ಇವರು ನಾನ್ ರೇಡಿಯೋ ಆ್ಯಕ್ಟಿವ್ ಅಂತ ಒಂದು ಎಲಿಮೆಂಟ್ ಇರುತ್ತೆ, ಅದನ್ನು ಐಸೋಟೋಪ್ಸ್ನ ಥಿಯೋರಿಟಿಕಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ಇವರು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ, ಥಿಯರಿಯಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಇದನ್ನು ಆಧಾರ ಮಾಡಿಕೊಂಡು ಇದು ಜಿಮರಾಜ್ ದಾಸ್ ಅವರು ಇದನ್ನು ಥಿಯೋರಿಟಿಕಲ್ ಆಗಿ ತೋರಿಸಿರ್ತಾರೆ. ಅಕಲ್ಟ್ ಕೆಮಿಸ್ಟ್ರಿ ಅವ್ರದ್ದು ಬುಕ್ಕಲ್ಲಿ ಅಕಲ್ಟ್ ಇನ್ವೆಸ್ಟಿಗೇಷನ್ ಅಂತ ಬುಕ್ ಇದೆ, ಆ ಬುಕ್ಸಲ್ಲಿ ಹೇಳಿರೋದು ಥಿಯೋರಿಟಿಕಲ್ ಆಗಿದೆ. ಇದಕ್ಕೆ ಪ್ರೂಫ್ ಪ್ರಾಕ್ಟಿಕಲ್ ಆಗಿ ಒಂದು ನೋಬೆಲ್ ಪ್ರೈಸ್ ವಿನ್ನರು ಇದನ್ನು ಆಧಾರವಾಗಿ ತೊಗೊಂಡಿದ್ರು. ಇದು ಒಂದು ಎಕ್ಸಾಂಪಲ್ ಯಾಕೆ ಇವರು ಇಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರು. ಇವರು ಥಿಯೋಸಫಿಕಲ್ ಸೊಸೈಟಿಗೆ ಸೇರಿದಾಗ ಯೂಶಲಿ ಆನಿ ಬೆಸೆಂಟ್ ಅವರು ಎಲ್ಲ ಇದ್ದಾಗ, ಆನಿ ಬೆಸೆಂಟ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಇವ್ರಿಗೆ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಕೊಟ್ಟಿದ್ರು. ಏನು JK ಅವ್ರಿಗೆ ಟ್ರೈನಿಂಗ್ ಕೊಡುವಾಗ ಇವ್ರೂ ಒಬ್ಬರಾಗೆ ಟ್ರೈನಿಂಗ್ ಇನ್ಚಾರ್ಜ್ ಆಗಿ ಕೊಟ್ಟಿದ್ರು. ಬಟ್ ಇವರು ಸ್ವಲ್ಪ ಡಿಸಿಪ್ಲಿನ್ ಇರ್ತಾ ಇರಲಿಲ್ಲ, ಯಾರಿಗೆ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇದೆಲ್ಲ ಮಾಡೋಕ್ಕೆ. ಆಮೇಲೆ ಸ್ವಲ್ಪ ದಿವಸಗಳಾದ ಅದರಲ್ಲೂ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ಆ ಒಂದು ವ್ಯಕ್ತಿಗೆ ಟ್ರೈನಿಂಗ್ ಕೊಡುವಾಗ ಕೂಡ ಅವ್ರಿಗೆ ಸ್ವಲ್ಪ ಡಿಸಿಪ್ಲಿನ್ ಇರಬೇಕಿತ್ತು. ಸೊ ಅಲ್ಲಿ ಸ್ವಲ್ಪ ಕಷ್ಟಗಳು ಪಟ್ಟು ಅದರಲ್ಲಿ ಕಲ್ತಿರೋದ್ರ ಮೇಲೆ ಒಂದು ಪುಸ್ತಕ ಕೂಡ ಇದೆ, ಆರ್ಟಿಕಲ್ ಗಾಡ್ ಆಫ್ ಚೇಂಜ್ ಅಂತ. ಆಮೇಲೆ ಇವರು ದಿವ್ಯಜ್ಞಾನ ಇರೋವಾಗ ಅವರು ಸ್ಟೂಡೆಂಟ್ ಆಗಿರ್ತಾರಲ್ಲ ಕೇಂಬ್ರಿಡ್ಜಲ್ಲಿ, ಆವಾಗ ಏನಾಯಿತು ಅವ್ರಿಗೆ ಪದ್ಧತಿ ಯೂಶಲಿ ಅಲ್ಲಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ರು, ಇವರು ಹೇಗೆ ಕಲಿತಾ ಇದ್ರು, ಅವ್ರಿಗೆ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟು ಯಾರು ಕಾಣ್ತೀರನ್ನ ಅವರು ತುಂಬ ನೋವು ಪಡ್ತಾ ಇದ್ರು. ನಾನು ಇವಾಗ ಹೇಳೋ ಒಂದೊಂದು ಘಟನೆಗಳು ಲಾಸ್ಟಲ್ಲಿ ಒಂದು ಸ್ಮಾಲ್ ಪಾಯಿಂಟ್ ಥರ ಅವರು ಬರೆದಿದ್ದಾರೆ, ಅದಕ್ಕೆ ಲಿಂಕ್ ಮಾಡ್ತೀನಿ. ಸೊ ಇವರು ಅಲ್ಲಿದ್ದಾಗ ತುಂಬ ಹೇಗೆ ಜನ ಕಲಿತಾ ಇರೋ ರೀತಿ ಬೇರೆ ಇದೆ, ನನ್ನ ಅರ್ಥ ಮಾಡ್ಕೊಳ್ಳೋದು, ನನ್ನ ದಿವ್ಯಜ್ಞಾನ ಅರ್ಥ ಮಾಡ್ಕೊಳ್ಳೋ ರೀತಿನೇ ಡಿಫ್ರೆಂಟ್ ಆಗಿದೆ ಅನ್ನೋದ್ರ ಮೇಲೆ ಅವರು ಸ್ವಲ್ಪ ವರಿ ಇತ್ತು. ಆವಾಗ CHW ಲೆಡ್ಬಿಟರ್ ಅವರು ಅವ್ರಿಗೆ ಕೆಲವು ಬುಕ್ಸ್ ಸಜೆಸ್ಟ್ ಮಾಡಿದ್ರು. ಅದು ರಸ್ಕಿನ್ ಅಂತ, ಬುಕ್ಸ್ ಆಫ್ ರಸ್ಕಿನ್ ಅಂತ. ಅದರಲ್ಲಿ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ಸ್ ಎಲ್ಲ ಸಿಕ್ತಿತ್ತು. ಆಮೇಲೆ ಅವ್ರಿಗೆ ಬೆಳಗ್ಗೆ ಮಾರ್ನಿಂಗ್ ಸ್ಟಾರ್ ಬಗ್ಗೆ ಪೂಜೆ ಇವೆಲ್ಲ ಹೇಳ್ಕೊಟ್ಟಿದ್ರು. ಸೊ ಇದನ್ನೆಲ್ಲ ಇಟ್ಕೊಂಡು ಅವರು ಸ್ವಲ್ಪ ಡೆವಲಪ್ ಆಗಿ ಫೇಸ್ ಮಾಡಿದ್ರು ಆ ಚಾಲೆಂಜಸ್. ಮತ್ತು ಅವ್ರದ್ದು ಕೆಲವು ಬುಕ್ಕು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಪಾರ್ಟ್ಸ್ ಅಂತ ಇದೆ. ಈ ಜರ್ನಿ ನಡೀತಲ್ಲ ಕೇಂಬ್ರಿಡ್ಜಲ್ಲಿ, ಅದ್ರ ಬಗ್ಗೆ ಆಧಾರದ ಮೇಲೆ ಅವರು ಈ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇನ್ನೂ ಕೆಲವು ಇವರು ಹುಟ್ಟಿದ್ದು 16 ಡಿಸೆಂಬರ್ 1875. ಸೊ ಇವಾಗಲೇ 150 ವರ್ಷ ಆಗಿದೆ ಅವರು ಶ್ರೀಲಂಕಾದಲ್ಲಿ. ಸೊ ಇವರು ಡಿಗ್ರಿ ಓರಿಯೆಂಟಲ್ ಲ್ಯಾಂಗ್ವೇಜ್ ಅಂತ ಎಲ್ಲ ಹೇಳಿದೆ. ಇವರು ಯೂಶಲಿ ಎವ್ರಿ ಇಯರ್ ಕನ್ವೆನ್ಷನ್ ನಡೆದಾಗ ಅವರು ಜಾಯಿನ್ ಆದಾಗಿಂದ ಪ್ರತಿ ವರ್ಷ ಬಂದು ಏನಾದರೂ ಒಂದು ಕನ್ವೆನ್ಷನಲ್ಲಿ ಅವ್ರದ್ದು ಒಂದು ಲೆಕ್ಚರ್ ಕೂಡ ಇರ್ತಿತ್ತು. ಇವರ ಪತ್ನಿ ಮಿಸ್ ಡಾರ್ತಿ M. ಗ್ರಹಾಮ್ ಅಂತ. ಇವರು ಮತ್ತು ನಿವೆಸೆಂಟ್ರು ಮತ್ತು ಮಾರ್ಗರೆಟ್ರು ಅವರೆಲ್ಲನೂ ಹೆಣ್ಮಕ್ಳಿಗೆ ಹೆಂಗಸರಿಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡೋರು. ಇದರ ಇಂಟೆನ್ಷನಿಂದ ವುಮೆನ್ಸ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋದನ್ನ ಕೂಡ ಸ್ಟಾರ್ಟ್ ಮಾಡಿದ್ರು. ಯೂಶಲಿ ಜಿಮರಾಜ್ ದಾಸ್ ಅವರು ಆದಷ್ಟು ಹೆಣ್ಣು ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡೋರು. ಅವರು ಎಷ್ಟೋ ಪುಸ್ತಕಗಳಲ್ಲಿ ಮಕ್ಕಳ ಬಗ್ಗೆ ಎನ್ಕರೇಜ್ ಮಾಡಿದ್ದಾರೆ, ಹಾಗೆ ಹೆಣ್ಮಕ್ಳಿಗೂ ಎನ್ಕರೇಜ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಏನು ಹೇಳಿದ್ದಾರೆ ಅಂದರೆ, ನಾವು ಗಂಡು ಹೆಣ್ಣು ಸಮಾನ, ಆದರೆ ಹೆಣ್ಣು ಮಕ್ಕಳ ಹೆಣ್ಣುತನ ಜಾಸ್ತಿ ಆದಷ್ಟು ಗಂಡಿಗೆ ಶ್ರೇಯಸ್ಸು ಅಂತ. ಈ ಕಾಲಕ್ಕೆ ನಾವೇನು ತಗೋಬೇಕಂದ್ರೆ, ಹೆಣ್ಮಕ್ಳಾಗಿರೋಕ್ಕೆ ಕಷ್ಟ ಆಗ್ತಿದೆ. ಗಂಡು ಮಕ್ಕಳ ಜವಾಬ್ದಾರಿಗಳನ್ನು ಕೂಡ ಹೆಣ್ಣು ಮಕ್ಕಳು ತಗೊಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ, ಯಾವಾಗ ನಾವು ಅವ್ರಿಗೆ ಹೆಣ್ಣುತನ ಅವ್ರಿಗಿರುವಂಥ ಶಕ್ತಿಗಳನ್ನು ನಾವು ಜಾಸ್ತಿ ಮಾಡ್ತೀವಿ, ಆವಾಗ ಗಂಡಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಸ್ಪೆಸಿಫಿಕ್ ಆಗಿ ಬರ್ತಿದ್ದಾರೆ. ಇವರು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಇದ್ದಾಗ ಆರ್ಕೈವ್ ಆಗಿದ್ರು. ಆರ್ಕೈವ್ ಲೈಬ್ರರೀಸಲ್ಲಿ ಎಲ್ಲ ಸ್ಟೋರ್ ಮಾಡುವಂಥದ್ದು ಅಂಥವ್ರು ಆಗಿದ್ದರು. ಇವರು ಪ್ರೆಸಿಡೆಂಟ್ ಆಗಿದ್ದಾಗ ಕೆಲವು ಕಷ್ಟಗಳಿತ್ತು. ಏನು ಅಂದರೆ, ಆವಾಗ ತಾನೇ ಯುದ್ಧ ಆಗಿತ್ತು, ಮಿಲಿಟರಿಯವ್ರು ಬರೋದಾಗ್ತಿತ್ತು, ಅಲ್ಲಿನ ಲೋಕಲ್ ಜನಗಳು ಬರೋರು, ಮತ್ತು ಕೆಲಸದವ್ರು ಸಿಗದೆ ಇರೋದೆಲ್ಲ ಕಷ್ಟ ಇತ್ತು. ಇಂಥ ಕಷ್ಟಗಳ ಟೈಮಲ್ಲಿ ಕೂಡ ಇವರು ಇಂಟರ್ನ್ಯಾಷನಲ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ರು. ಅದನ್ನು ರೆಕಗ್ನೈಸ್ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು. ಇಲ್ಲಿ ಅಡಿಯಾರಲ್ಲಿ ಒಂದು ಸ್ಕೂಲ್ ಆಫ್ ವಿಸ್ಡಮ್ ಅಂತ ಇದೆ. ಸ್ಕೂಲ್ ಆಫ್ ವಿಸ್ಡಮ್ ಅಂದರೆ ನಾವು ಇವಾಗ ನಡೀತಾ ಇದೆ, ಅದು 1949 ಅಡಿಯಾರಲ್ಲಿ ಇವರು ಇದಕ್ಕೆ ಸ್ಟಾರ್ಟ್ ಮಾಡಿಸಿದ್ರು.
ಏನಿದು ಸ್ಕೂಲ್ ಆಫ್ ವಿಸ್ಡಮ್ ಅಂದರೆ ಯಾರು ಬೇಕಾದರೂ ಯುವಕರಾಗಲಿ ವಯಸ್ಸಾದವರಾಗಲಿ ಯಾರೇ ಆಗಲಿ ಏನಾದರೂ ಥಿಯೋಸಫಿಕಲ್ ಸೊಸೈಟಿಯ ಪುಸ್ತಕಗಳನ್ನು ಓದಿ ಜ್ಞಾನ ಪಡಿಬೇಕು ಅಂದರೆ ಈ ಸ್ಕೂಲ್ ಆಫ್ ವಿಸ್ಡಮ್ಗೆ ಹೋಗ್ಬೋದು. ಒಂದು ವಾರ ಆ ಥರ ಟೈಮ್ ಟೇಬಲ್ ಥರ ಇರುತ್ತೆ. ಕ್ಲಾಸಸ್ ಥರ ಹೋಗಿ ಎಕ್ಸ್ಪರ್ಟ್ಸ್ ಬರ್ತಾರೆ, ಎಲ್ಲ ದೇಶಗಳಿಂದ ಬರ್ತಾರೆ. ಎಷ್ಟು ಅಲ್ಲಿ ಇರುತ್ತೆ, ಟೈಮ್ ಟೇಬಲ್ ಕೊಡ್ತಾರೆ. ಈಗಲೂ ನಡೀತಾ ಇದೆ. ಸೊ ಕನ್ವೆನ್ಷನ್ ಇಲ್ಲದೆ ಇದ್ದಾಗ ಬೇರೆ ಟೈಮಲ್ಲಿ ಸ್ಕೂಲ್ ಆಫ್ ವಿಸ್ಡಮಲ್ಲಿ ನಮಗೆ ಏನಾದರೂ ಕಲಿಬೇಕು ಅಂದರೆ ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಅಲ್ಲಿ ನಡೆಯುತ್ತೆ. ಇದು ನನಗೂ ಕೂಡ ರೀಸೆಂಟಾಗಿ ಗೊತ್ತಾದ ಇನ್ಫಾರ್ಮೇಷನ್, ಬಟ್ ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಇವ್ರಿಗೆ ಪ್ಲಾಂಟ್ಸ್, ಗಿಡ ಮರಗಳ ಬಗ್ಗೆ ಪ್ರೀತಿ ಜಾಸ್ತಿ. ಇವ್ರಿಗೆ ಮ್ಯೂಸಿಕ್ಕು, ಆರ್ಟು ಅನ್ನೋದೆಲ್ಲ ತುಂಬ ಇಷ್ಟ ಆಯಿತು. ಇವರು ಎಷ್ಟೋ ಭಾಷೆಗಳಲ್ಲಿ ಮಾತಾಡೋದು ಅವ್ರದ್ದು ಒಂದು ರೆಕಗ್ನೇಷನ್ ಅಂದರೆ ಇವರು ಇಂಟರ್ನ್ಯಾಷನಲ್ ಫೆಲೋಶಿಪ್ ಒಂದು ಇತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ. ಅಂದರೆ ಫೆಲೋಶಿಪ್ ಯೂಶಲಿ ಏನು ಕೊಡ್ತಾರೆ ಅಂದರೆ ತುಂಬ ಎಕ್ಸ್ಪರ್ಟ್ ಇರೋರು ಏನಾದರೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ಈ ನಾಲೆಡ್ಜ್ ಮೇಲೆ ಅವರು ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ದಿವ್ಯಜ್ಞಾನ ಇರೋದು ಅವರು ಆರ್ಟು, ಇಲ್ಲ ಬ್ಯೂಟಿ, ಸೌಂದರ್ಯ, ಪ್ರಕೃತಿ ಸೌಂದರ್ಯ ಇವುಗಳೆಲ್ಲ ಅರ್ಥ ಮಾಡ್ಕೊಂಡವರು ಮನುಷ್ಯರ ಬಗ್ಗೆನೂ ಸ್ವಲ್ಪ ಆಳವಾಗಿ ಸ್ಪೆಷಲಿ ಮಕ್ಕಳ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿದರು. ಸೊ ಅದು ನಾನು ನೆಕ್ಸ್ಟ್ ಬರ್ತೀನಿ. ಆದರೆ ಫಸ್ಟ್ ನಾವು ಪ್ಲ್ಯಾಂಟ್ಸ್ ಬಗ್ಗೆ ಮಾತಾಡೋಣ. ಇವರು ಪ್ಲ್ಯಾಂಟ್ಸ್ ಬಗ್ಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಂದರೆ ಇವರು ಎಷ್ಟೋ ದೇಶಗಳಿಂದ, ಫಾರ್ ಎಕ್ಸಾಂಪಲ್ ಮೆಕ್ಸಿಕೋ, ಕೋಸ್ಟಾರಿಕಾ, ಬ್ರೆಜಿಲ್, ಪನಾಮಾ ಇಂಥ ಕಡೆ ತುಂಬ ಶ್ರೇಷ್ಠವಾದ ಗಿಡಗಳನ್ನು ತರಿಸಿ ಮತ್ತು ಎಲ್ಲ ದೇಶಗಳಲ್ಲಿ ಆಲ್ಮೋಸ್ಟ್ 50 ದೇಶಗಳ ಮೇಲೆ ಮಣ್ಣು ತಗೊಬಂದು ಅಡಿಯಾರಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಎಲ್ಲ ದೇಶಗಳ ಐಕ್ಯತೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಫೌಂಡರ್ಸ್ ಅವೆನ್ಯೂ ಅಂತ ನಿಮಗೆ ಏನಾದರೂ ನೋಡಿದ್ರೆ ಅಲ್ಲಿ ಅಡಿಯಾರ್ ಹೋದಾಗ ಗೊತ್ತಾಗುತ್ತೆ. ಸೊ ಇವರು ಅದಕ್ಕೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ನಡೀತು ಅಡಿಯಾರಲ್ಲಿ, ಆವಾಗ ಇದು ಮಾಡಿದ್ದು. ಈಗ 150ನೇದು. ಸೊ ಹೀಗೆ ನಾನು ಒಂದು ಇನ್ಫಾರ್ಮೇಷನ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಕೂಡ ಈ ವರ್ಷ 150ನೇ ಕನ್ವೆನ್ಷನ್ ಇರೋದರಿಂದ ಎಲ್ಲ ದೇಶಗಳಲ್ಲಿ ಯಾವ ದೇಶಗಳಲ್ಲಿ ಪವಿತ್ರವಾದ ನೀರಿದೆ ಅದನ್ನು ನೀವು ಕೊಟ್ಟರೆ, ಯಾರಿಗಾಗ ಅಡಿಯಾಗಿ ಹೋಗ್ತಿದ್ದಾರೆ ಅಲ್ಲಿ ಕೊಟ್ಟರೆ ಅವರಲ್ಲಿ ಇಟ್ಟು ಒಂದು ರಿಚುವಲ್ ಥರ ಮಾಡ್ತಾರಂತೆ. ಸೊ ನಿಮಗೂ ಏನಾದರೂ ಇದ್ದರೆ ಒಂದು ಲೀಟರ್ ವಾಟರ್ ಬಾಟಲ್ ಇದ್ದರೆ ನಮ್ಮ ಯಾರು ಬರ್ತಾರೆ ಅವ್ರಿಗೆ ಕೊಟ್ಟು ಕಳಿಸಿ ಬಿಫೋರ್ 25th ಡಿಸೆಂಬರ್. ಯಾರು ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ. ಮತ್ತು ಇದು ಒಂದು ನಾವು ನೆನಪಲ್ಲಿ ಇಟ್ಕೋಬೇಕಾಗಿತ್ತು. ಇನ್ನು ಪ್ರಾಣಿಗಳ ಬಗ್ಗೆ ಅವರು ಏನಾದರೂ ತಿಳ್ಕೊಬೋದಾ ಅಂತಂದರೆ, ಪ್ರಾಣಿಗಳಲ್ಲಿ ಅವ್ರದ್ದು ತುಂಬ ರೆಕಗ್ನೈಸ್ಡ್ ಕಥೆನೇ ಇದೆ. ಅದು ಒಂದು ಬೆಕ್ಕು ಮರಿ. ಅವರೊಂದು ಬೆಕ್ಕು ಮರಿನ ಸಾಕ್ತಿದ್ರಂತೆ. ಆ ಟೈಮಲ್ಲಿ ಚಳಿ ಜಾಸ್ತಿ ಇತ್ತು. ಅವರು ಕಾಪಾಡ್ಕೊಳ್ಳೋಕ್ಕೆ ಜನರು ಬೆಕ್ಕುನ ಬಿಟ್ಟು ಹೋಗ್ತಾಯಿದ್ರು. ಆ ಬೆಕ್ಕು ಒಂದು ಕಾಣಿಸ್ತು ಅವ್ರಿಗೆ. ಅವ್ರು ಅದನ್ನು ತೊಗೊಬಂದು ಮನೆಯಲ್ಲಿ ಸಾಕಿ ಅವ್ರ ಜೊತೆ ಒಂದು ಕಂಪ್ಯಾನಿಯನ್ ಆಗಿ ಅವರೆಲ್ಲೋದ್ರು ತುಂಬ ಕಡೆ ಹೋಗೋದು, ಅದು ಬರೋರು ಕಾಯೋದು, ಆ ಥರ ಎಲ್ಲ ಪ್ರೀತಿನ ತೋರಿಸ್ತಿದ್ರಂತೆ. ಅದಕ್ಕೆ ಅದು ಸತ್ತು ಟ್ಯೂಮರ್ ಬರುತ್ತೆ. ಟ್ಯೂಮರ್ ಬಂದು ಸತ್ತೋದಾಗ ಅವ್ರು ಹೇಳ್ತಾರೆ, ನಾನು ಅದಕ್ಕೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ. ಅವ್ರಿಗೆ ದಿವ್ಯಜ್ಞಾನ ನೋಡೋದು ಗೊತ್ತಿತ್ತಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅದು ಎಲ್ಲೋಯ್ತು, ಅದು ಹೇಗೆ ಬಂತು, ಆ ಗ್ರೂಪ್ ಸೋಲ್ ಹೇಗಿತ್ತು ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡಿದ್ರಂತೆ. ಸೊ ನಮಗೆ ಪ್ರಾಣಿಗಳ ಬಗ್ಗೆ ನಾನು ಹುಡುಕಿದಾಗ ಇವ್ರದ್ದು ಇಷ್ಟು ಇನ್ಫಾರ್ಮೇಷನ್ ಸಿಕ್ತು. ಇವರು ಇನ್ನು ಹಾರ್ಟ್, ಸಾಹಿತ್ಯ, ಕಲೆ ಇದರಲ್ಲೆಲ್ಲ ಹೇಳಿದಾಗ ಅವರು ಎಂಫಸೈಸ್ ಮಾಡ್ತಾ ಇದ್ದಿದ್ದು ಮ್ಯೂಸಿಕ್ ಬಗ್ಗೆ. ಎಲ್ಲದಕ್ಕಿಂತ ಉತ್ತಮವಾದ ಕಲೆ ಅಂತ ಅವರು ಹೇಳ್ತಿದ್ರಂತೆ ಮ್ಯೂಸಿಕ್. ಅವ್ರಿಗೆ ಪಿಯಾನಿಸ್ಟ್ ಬೀಥೋವನ್ಸ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಇವರು ಆಥರ್ಸ್ ಆಗಿದ್ದಾಗ, ಬುಕ್ಗಳು ಬರೆಯುವಾಗ ಇವರು ಆಲ್ಮೋಸ್ಟ್ 50 ಹೆಚ್ಚು ಕಮ್ಮಿ 50 ಪುಸ್ತಕಗಳನ್ನು ಬರೆದಿದ್ದಾರೆ. ಅದು ನಮ್ಮ ಲೈಬ್ರರಿಯಲ್ಲೂ ಇದೆ. ಇವರು AP ಸೆನೆಟ್ ಅವ್ರಿಗೆ ಬಂದಿರುವಂಥ ಲೆಟರ್ಸು, HP ಬ್ಲಾವಾಟ್ಸ್ಕಿ ಅವ್ರದ್ದು ಈ ಲೆಟರ್ಸು ಫ್ರಮ್ ದ ಮಾಸ್ಟರ್ಸ್ ಅಂತ ಯೂಶಲಿ ಇಲ್ಲಿ ಎಷ್ಟೊಂದು ಕಡೆ ಹೇಳ್ತಾರೆ. HP ಬ್ಲಾವಾಟ್ಸ್ಕಿ ಅವರು, ಜಿಗರಾಜ್ ದಾಸ್ ಅವರು ಇವರೆಲ್ಲ ಮತ್ತೆ ಹುಟ್ಟಿ ಬರ್ತಾರೆ ಒಂದು ಕೆಲಸ ನಡೆಯೋದಕ್ಕೆ ಅಂತಾರೆ. ಸೊ ದ ಲೆಟರ್ಸ್ ಆಫ್ ವಿಸ್ಡಮ್ ಮತ್ತು ಲೆಟರ್ಸ್ ಫ್ರಮ್ ದ ಮಾಸ್ಟರ್ಸ್ ಇವುಗಳ ಬಗ್ಗೆ ಅವರು ವಿಮರ್ಶೆ ಮಾಡಿ ಅದನ್ನು ಅರ್ಥ ಮಾಡಿಸೋದು ಎಲ್ಲ ಮಾಡಿದ್ದಾರೆ. ಕೆಲವು ಪುಸ್ತಕಗಳಲ್ಲಿ ಸ್ಪೆಷಲಿ ಅಕಲ್ಟ್ ಕೆಮಿಸ್ಟ್ರಿ, ಕ್ಲಾರೋಮೆಟ್ ಇನ್ವೆಸ್ಟಿಗೇಷನ್, ಏನಂದರೆ ದಿವ್ಯಜ್ಞಾನ ಇನ್ವೆಸ್ಟಿಗೇಷನ್, ಇದು ಆ್ಯನಿ ಬೆಸೆಂಟ್ ಅವರು ಮತ್ತು CW ಲೆಡ್ಬಿಟರ್ ಅವರು ಮಾಡಿದ್ರು. ಆವಾಗ ಕೆಲವು ಸ್ಕೆಚಸ್ ಬರೆದಾಗುತ್ತೆ.
ಅದಕ್ಕೂ ಸಿ ಚಿನ್ನರಾಜ್ ದಾಸ್ ಅವರು ಆ ಸ್ಕೆಚಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವ್ರಿಗೆ ಲೈಬ್ರರಿ ಎಷ್ಟು ಆರ್ಟಿಕಲ್ಸ್ ಬರೆದಿರ್ಬೋದು ಅಂದರೆ ಸುಮಾರು 1600 ಮೇಲೆ ಆರ್ಟಿಕಲ್ಸ್ನ ಅವರು ಬರೆದಿದ್ದಾರೆ. ಆ ಆರ್ಟಿಕಲ್ಸ್ ರೆಕಗ್ನೇಷನ್ಗೆ ಇವರಿಗೆ ಟಿ ಸುಬ್ಬಾರಾವ್ ಮೆಡಲ್ ಸಿಕ್ಕಿದೆ. ಯೂಶಲಿ ಇದು 1883ರಲ್ಲಿ ಈ ಮೆಡಲ್ ಅಂತ ಕೊಡಬೇಕು. ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಸಾಹಿತ್ಯದ ಬಗ್ಗೆ ಯಾರು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೋ ಅವ್ರಿಗೆ ಈ ಅವಾರ್ಡನ್ನು ಕೊಡ್ತಾರೆ. ಸೊ ಇವರು ಒಂದು ಅದನ್ನು ಮಾಡಿದ್ದಾರೆ. ಇವರು ಇಷ್ಟೇ ಅಲ್ಲದೆ ಹಿಸ್ಟ್ರಿ ಆಫ್ ಭಗವದ್ಗೀತಾ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡು ಯಾವುದು ಜಾತಿ ಧರ್ಮ ಅವುಗಳನ್ನೆಲ್ಲ ಅವ್ರು ನೋಡಿದೆ. ಭಗವದ್ಗೀತಾ ಮತ್ತು ಅಕ್ಬರ್ ಬಗ್ಗೆ ಕೆಲವು ಅದರ ಬಗ್ಗೆ ಬಯೋಗ್ರಫಿ ಬರೆದಿರುವಂತಹ ವ್ಯಕ್ತಿ ಅಬು ಫಜಲ್ ಇವ್ರ ಬಗ್ಗೆ ಎಲ್ಲ ಅವರು ಬರೆದಿದ್ದಾರೆ. ಸೊ ನಮ್ಗೆ ಅರ್ಥ ಆಗೋದೇನೆಂದರೆ ಈ ವ್ಯಕ್ತಿ ತುಂಬಾ ಶ್ರೀಲಂಕಾದಿಂದ ಬಂದು ಎಷ್ಟೋ ದೇಶಗಳಿಗೆ ಹೋಗಿ ಎಲ್ಲ ಮಾಡಿದ್ದಾರೆ. ನಮಗೆ ಇಲ್ಲಿ ಸಿಕ್ಕಿರೋ ಆರ್ಟಿಕಲ್ಸಲ್ಲಿ ಒಂದು ವ್ಯಕ್ತಿ ತನ್ನ ಬ್ಲಾಗ್ ಬರೆದಿದ್ರು. ಅವ್ರ ಅಣ್ಣ ಇವರು ಸಿ ಚಿನ್ನರಾಜ್ ದಾಸ್ ಅವ್ರ ಜೊತೆ ವಾರಣಾಸಿಯಲ್ಲಿ ಒಬ್ಬ ಹಿಂದಿ ಟ್ರಾನ್ಸ್ಲೇಟರ್ ಬೇಕು ಅಂತ ಹೇಳಿದ್ರಂತೆ. ಆವಾಗ ಅವ್ರ ಅಣ್ಣ ಏನೇನೋ ಅರ್ಥ ಮಾಡ್ಕೊಂಡಿದ್ರು ಸಿ ಚಿನ್ನರಾಜ್ ದಾಸ್ ಅವರು, ಅದರ ಮೇಲೆ ಆಧಾರವಾಗಿ ಇವೆಲ್ಲ ಗೊತ್ತಾಯಿತು ನನಗೆ. ಸೊ ಇದು ನೆಕ್ಸ್ಟು ಅವರು ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅವ್ರು ಬರೆದಿರುವಂಥ ಒಂದು ಬುಕ್ಕು ಕ್ರೈಸ್ಟ್ ಮತ್ತು ಬುದ್ಧ. ಕ್ರೈಸ್ಟ್ ಮತ್ತು ಬುದ್ಧ ಅದು ಸ್ಮಾಲ್ ಬುಕ್ ಇದೆ. ಅದರಲ್ಲಿ ಒಂದು 30 ಕೆಲವು ಲೈನ್ಸ್ ಇದೆ. ಅದು ಓವರಾಲ್ ಸಮ್ಮರಿ ನಾನು ಹೇಳ್ತೀನಿ. ಕೆಲವು 30 ವರ್ಷಗಳ ಹಿಂದೆ ಒಂದು ಚಿಕ್ಕ ಫ್ಲವರ್, ಓಕೆ, ಒಂದು ಹೂವು ಮತ್ತು ಇಬ್ಬರು ಮಹಾನ್ ವ್ಯಕ್ತಿಗಳು ಮೈತ್ರೇಯವರ ಬಲಗೈ ಎಡಗೈ ಹಾಗೆ ಬಂದಿದ್ದಾರೆ. ಇವರು 3 ಜನ ಇರೋವರೆಗೂ ಬುದ್ಧ ಹೇಳ್ತಾರೆ ಯಾವಾಗಲೂ ನನ್ನ ಬ್ಲೆಸ್ಸಿಂಗ್ ಇರುತ್ತೆ ಅಂತ. ಅವಾಗ ಎಲ್ಲ ಜನ ಯಾರು ಇವರನ್ನ ಫಾಲೋ ಮಾಡಿ ಲಾಯಲ್ ಆಗಿ ಇರ್ತಾರೆ, ನಿಯತ್ತಾಗಿ ಕೆಲಸ ಮಾಡ್ಕೊಳ್ತಾ ಅವ್ರಿಗೆ ನನ್ನ ಆಶೀರ್ವಾದ ಇರುತ್ತೆ ಅಂತ. ಆಮೇಲೆ ಒಂದು ಲಾಸ್ಟಲ್ಲಿ ಒಂದು ಲೈನ್ ಕೂಡ ಹೇಳ್ತಾರೆ, ಒಂದು ವೇಳೆ ಯಾರು ಇಲ್ಲ ಅಂದ್ರೂ ನಾನು ನೀನು ಅಂದರೆ ಆ ಹೂವು ನಾನು ನೀನು ಆದರೂ ಇರೋಣ ಅಂತ ಹೇಳ್ತಾರೆ. ಸೊ ಅದು ಕ್ರೈಸ್ಟ್ ಮತ್ತು ಬುದ್ಧದಲ್ಲಿ ನಮಗೆ ಗುರುಗಳು ಹೇಗೆ ಬರ್ತಾರೆ, ನಾವು ಕೆಲವು ಫಿಲಾಸಫೀಸ್ ಎಲ್ಲ ಅದರಲ್ಲಿ ಅರ್ಥ ಆಗುತ್ತೆ. ಇದು ನನ್ನ ಸಜೆಷನ್. ಇದನ್ನು ನಾವು ಸ್ಟಾರ್ ರೂಮಲ್ಲಿ ಕೂಡ ಇದರದ್ದು ಸ್ಟಡಿ ಆಗಿತ್ತು ಬರೋಣದ್ದು. ಸೊ ಇನ್ನೂ ಒಂದು ಮಕ್ಕಳ ಬಗ್ಗೆ ಕೆಲವು ಪುಸ್ತಕ ಬರೆದಿದ್ರು ಅಂತ ಹೇಳಿದೆ ಅಲ್ವಾ, ಅಲ್ಲಿ ನಾವು ಏನು ಕಲ್ತ್ಕೋಬೇಕು ಅಂದರೆ ಮಕ್ಕಳು ಯಾರು ಖಾಲಿ ಪೇಜ್ ಥರ ಬರೋದಿಲ್ಲ. ಅವರು ಹುಟ್ಟೋವಾಗ ಹಿಂದಿನ ಜನ್ಮದ ಕೆಲವು ಗುಣಗಳನ್ನು ತಗೊಬಂದಿರ್ತಾರೆ. ನಾವು ಎಲ್ಲಿ ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೋಪಗಳಾಗಲಿ ಏನೇ ಆಗಲಿ ನಾವು ಅದನ್ನು ಒಂದು ಅಮ್ನಿಷನ್ ಮರ್ತೋಗಿರ್ತಾರಲ್ಲ ಅದನ್ನು ನಾವು ನೆನಪಿಸ್ಕೊಳ್ತೀವಿ. ಕೆಲವು ಜನ್ಮದಲ್ಲಿ ಅವರು ಯಾವುದಾದ್ರು ಸಂಗೀತ ಕಲಿಯೋರಾಗಿರ್ತಾರೆ. ನಾವು ಈ ಜನ್ಮದಲ್ಲಿ ಆ ಗುಣಗಳನ್ನು ಪ್ರೋತ್ಸಾಹಿಸೋದಕ್ಕೆ ಒಂದು ಚಾನ್ಸ್, ಒಂದು ಇಗ್ನೈಟ್ ಥರ ಕೊಡಬೇಕು. ಸೊ ನಾವು ಮಕ್ಕಳನ್ನು ಇವರು ಸಿ ಚಿನ್ನರಾಜ್ ದಾಸ್ ಅವರು ಏನಂತ ಕರೀತಾರೆ ಅಂದರೆ ಏಜೆಂಟ್ ಆಫ್ ಗಾಡ್ ಅಂತಾರೆ. ಏಜೆಂಟ್ ಆಫ್ ಗಾಡ್ ಅಂದರೆ ದೇವರ ಒಬ್ಬ ಏಜೆಂಟು ಅಂತ. ಇವರು ಇನ್ನೊಂದು ಇಂಪಾರ್ಟೆಂಟ್ ಬುಕ್ ಓದಿದೆ. ಲಾಸ್ಟಲ್ಲಿ ಅವರು 1 ವರ್ಷದ ಮುಂಚೆ, ಅವರ ಕೊನೆ ದಿನಗಳಿಗೆ 1 ವರ್ಷದ ಮುಂಚೆ ಅವರೊಂದು ದ 7 ಡೇಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಒಂದು ಬುಕ್ ಬರೆದಿದ್ದಾರೆ. ಇದು ಅವ್ರಿಗೆ ತುಂಬ ಹತ್ತಿರವಾದ ಪುಸ್ತಕ. ಆ ಪುಸ್ತಕದಲ್ಲಿ ಅವರು ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ಆತ್ಮ ಒಂದೊಂದು ಗ್ಲೌಸ್ ಹಾಕ್ಕೊಳ್ಳೋ ಥರ ಒಂದೊಂದು ಮೇಲೆ ಒಂದು ವ್ಯಕ್ತಿ ಹೇಗೆ ಸರ್ಜನ್ ಗ್ಲೌಸ್ ಹಾಕ್ಕೊಳ್ತಾನೆ, ಮತ್ತು ಅದ್ರ ಮೇಲೆ ವರ್ಕ್ ಗ್ಲೌಸು, ಆಮೇಲೆ ಇನ್ನೊಂದು ಗ್ಲೌಸ್, ಆ ಥರ ಎಷ್ಟೊಂದು ಗ್ಲೌಸ್ ಹಾಕ್ಕೊಳ್ತಾರೆ. ನಾವೆಲ್ಲ ಯೂಶ್ವಲಿ ಲಾಸ್ಟಲ್ಲಿ ಬಾಕ್ಸಿಂಗ್ ಗ್ಲೌಸ್ ಅಂತ ಹೇಳ್ತೀವಿ. ಇವೆಲ್ಲನೂ ತೆಗೆದುಹಾಕಿದ್ರೆ ನಮ್ಮ ಆತ್ಮ ಶುದ್ಧವಾದದ್ದು ಕ್ಲೀನಾಗಿ ಓಪನ್ ಆಗಿ ನೋಡ್ಬೋದು. ಅದಕ್ಕೆ ನಾವು ದೊಡ್ಡವ್ರು ಆಗ್ತಾ 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 ಶುದ್ಧವಾದ ಮನಸ್ಸಲ್ಲಿ ಯೋಚನೆ ಮಾಡಲ್ಲ, ಏನೋ ಒಂದು ಮನಸ್ಸೊಳಗಡೆ ಇಟ್ಕೊಂಡು ಒಬ್ಬರನ್ನ ನೋಡ್ತೀವಿ. ಅದು ಅದಕ್ಕೆ ದೊಡ್ಡವರಾಗ್ತಾ ನಾವು ಮೆಡಿಟೇಷನ್ ಮಾಡೋದಾಗಲಿ ದಿವ್ಯಜ್ಞಾನಗಳನ್ನು ಪಡೆಯೋದಾಗಲಿ ಕಷ್ಟ ಅಂತಾರೆ. ಅಸಾಧ್ಯ ಅನ್ನಲ್ಲ, ಅಸಾಧ್ಯ ಆಗೋದು ಯಾವುದೂ ಆ ಥರ ಇಲ್ಲ. ನಾವು ಏನೇ ಮಾಡಬೇಕಂದ್ರೂ ಪ್ಯೂರ್ ಮೈಂಡಲ್ಲಿ ನಾವು ಮಾಡಬೇಕು ಅಂದರೆ ನಮ್ಮಲ್ಲಿರುವಂತಹ ಕವಚಗಳನ್ನು ತೆಗೆದಾಕಿದ್ರೆ ದೇವರಿಗೆ ನಮಗೆ ಒಂದು ಲೈಟಾಗಿ ಕಾಣ್ತೀವಿ. ನಾವು ಏನೇ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಇವರು ಒಂದು ಪುಸ್ತಕದಲ್ಲಿ
ಇವರೊಂದು ಟೀಚರು, ಗೈಡು, ಮತ್ತು ಗೈಡ್ ಅಂದರೆ ದಾರಿ ತೋರಿಸುವಂಥವ್ರು. ಅದರಲ್ಲಿ ಯುವಕರಿಗೆ ಒಂದು ಪುಸ್ತಕ ಅಂತ ಇದೆ, ಸ್ಮಾಲ್ ಬುಕ್ಕು. ಅದು ಎಲ್ಲರಿಗೂ ಒಂದು 4 ಇಂಪಾರ್ಟೆಂಟ್ ಸಜೆಷನ್ಗಳನ್ನ, ಪ್ರಾಮಿಸ್ಗಳನ್ನ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಅಂತ ನಮಗೆ ಹೇಳಿದ್ದಾರೆ. ಅದು ಏನು ಅಂತಂದರೆ, ಫಾರ್ ಯಂಗ್ ಡಿಸೈಪಲ್, ಯುವ ಶಿಷ್ಯನಾದವನಿಗೆ ಯಾವಾಗಲೂ ಪ್ರಕಾಶಮಾನವಾದ ಲುಕ್, ಪ್ರಕಾಶಮಾನವಾಗಿ ನಾನು ಪ್ರೆಸೆಂಟ್ ಮಾಡಬೇಕು, ಬ್ರೈಟಾಗಿರಬೇಕು, ಡಲ್ಲಾಗಿರಬಾರ್ದು, ಸಾಡಾಗಿರೋದು ಇಲ್ಲ, ನಗು ನಗುತ್ತಾ ಇರಬೇಕು. ಸೆಕೆಂಡು, ಮಾತಾಡುವಾಗ ಬ್ರೇವ್ ವರ್ಡ್ಸ್ ಅಂದರೆ ಧೈರ್ಯಶಾಲಿಯಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು, ಯೋಚನೆ ಮಾಡುವಾಗ ಜಾಯಸ್, ಸಂತೋಷವಾದ ಯೋಚನೆಗಳನ್ನೇ ಮಾಡಿ. ಈ ಥರ ಪ್ರತಿ ದಿವಸ ಬೆಳಗ್ಗೆ ಹೇಳ್ಬೇಕು, ನಾನು ನೋಡೋಕ್ಕೆ ಬ್ರೈಟಾಗೆ ಇರ್ತೀನಿ, ನಾನು ಹಾಗೆ ಪ್ರೆಸೆಂಟ್ ಮಾಡ್ತೀನಿ, ಮತ್ತು ನಾನು ಧೈರ್ಯವಾಗಿರ್ತೀನಿ, ಯಾವುದೇ ಕೆಲಸದಲ್ಲಿದ್ರೂ ಧೈರ್ಯವಾಗಿರ್ತೀನಿ, ಮತ್ತು ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅನ್ನೋದು ಈ 4 ಅವರು ಇಂಗ್ಲೀಷಲ್ಲಿ ಏನು ಹೇಳಿದ್ದಾರೆ ಅಂದರೆ, ಟು ಶೋ ಬ್ರೈಟ್ ಲುಕ್, ಟು ಸ್ಪೀಕ್ ಬ್ರೇವ್ ವರ್ಡ್ಸ್, ಟು ಥಿಂಕ್ ಜಾಯಸ್ ಥಾಟ್, ಡೂ ನೈಟ್ಲಿ ಡೀಡ್ಸ್. ಈಗ ನಾನು ನೈಟ್ಲಿ ಡೀಡ್ಸ್ ಅಂದಾಗ ನಮಗೆ ಎಲ್ಲಿ ರೌಂಡ್ ಟೇಬಲ್ ಅಂತ ನಡೆಯುತ್ತೆ. ಈ ರೌಂಡ್ ಟೇಬಲ್ ಬಗ್ಗೆ ಡೀಟೇಲ್ಸು ಎಲ್ಲ ಸಿ ಚಿಲ್ಡ್ರನ್ಸ್ ದಾಸ್ ಅವರು ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಒಂದೊಂದು ಲೆವೆಲಲ್ಲಿ ಒಂದೊಂದು ಸತಿ ಹೇಗೆ ಒಬ್ಬರಿಗೆ ಸಹಾಯ ಮಾಡೋ ಗುಣಗಳು, ಒಂದು ಪೊಸಿಷನ್ ಬಂದರೆ ಸ್ಕ್ವಯರ್ಸು ಮತ್ತು ಕಂಪ್ಯಾನಿಯನ್ಸು, ಪೇಜಸ್ಸು ಅಂತ ಒಂದು ಕೆಲವು ಲೆವೆಲ್ಸ್ ಇರುತ್ತೆ. ಆ ಲೆವೆಲ್ಸ್ಗಳನ್ನು ಮಕ್ಕಳು ಆ ಲೆವೆಲ್ಸ್ ಹೋದಾಗ ಒಳ್ಳೆ ಬುದ್ಧಿ ಇರಬೇಕು, ಬೇರೆಯವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು, ಸಹಾಯ ಮಾಡಬೇಕು, ಧೈರ್ಯವಾಗಿರಬೇಕು, ಈ ಥರ ಸ್ಟೇಜಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಲೆವೆಲ್ಸ್ ಕೊಡ್ತಾರೆ. ಅದ್ರ ಬಗ್ಗೆನೂ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವರು ತುಂಬ ರೆಕಗ್ನೈಸ್ಡ್ ಮತ್ತು ಅವ್ರು ತುಂಬ ಇಂಟ್ರೆಸ್ಟ್ ಇರೋದು ದ ಮಿಸ್ಟಿಕ್ ಸ್ಟಾರ್ ಅಂತ. ಸೊ ಮಿಸ್ಟಿಕ್ ಸ್ಟಾರ್ ಅನ್ನೋದು ನಾವು ಯೂಶಲಿ ವರ್ಷಕ್ಕೊಂದ್ಸತಿ ಇಲ್ಲಿ ಮಾಡ್ತೀವಿ. ಇವರು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಇದ್ದರೂ ಕೂಡ ಈ ಆಲ್ ಓವರ್ ದ ವರ್ಲ್ಡ್ ದೇರ್ ಇಸ್ ಒಂದು ಮೆಸನರಿ ಅಂತ ಹೇಳ್ತಾರೆ. ಮೆಸನರಿ ಅಂದರೆ ಅದೊಂದು ಗ್ರೂಪ್ ಇರ್ತಾರೆ. ಅದು ಯಾವ ಜಾತಿ, ಧರ್ಮ ಇವುಗಳ ಬಗ್ಗೆ ಇರೋದಿಲ್ಲ. ಅವರೆಲ್ಲ ಹ್ಯುಮ್ಯಾನಿಟಿ ಬಗ್ಗೆ, ನಾವು ನಮ್ಮ ಸೋಲು, ಆತ್ಮ ಬೆಳವಣಿಗೆಗೆ ಯಾವ ಯಾವ ಗುಣಗಳು ತಗೋಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಈ ಮಿಸ್ಟಿಕ್ ಸ್ಟಾರಲ್ಲಿ ಯಾವ ಯಾವ ವೃತ್ತಿಗಳು, ಯಾವ ಎಥಿಕ್ಸ್ ಫಾಲೋ ಮಾಡಬೇಕು, ಜಡ್ಜ್ ಹೇಗಿರಬೇಕು, ಟೀಚರ್ ಯಾವುದನ್ನ ಕೊಡಬೇಕು, ಡಾಕ್ಟರ್ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಇದು ಸೊ ಅದೊಂದು ಇವರ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಇನ್ನೂ ಒಂದು ಕೆಲವು ಜಾಯಸ್ ಥಾಟ್ಸ್ ಅಂತ ಹೇಳಿದ್ನಲ್ಲ ಯುವಕರಿಗೆ, ಆ ಜಾಯಸ್ ಥಾಟ್ಸಲ್ಲಿ ಏನದು ಮುಖ್ಯವಾದಂದರೆ ಪ್ಯೂರಿಟಿ, ಶುದ್ಧತೆ, ನೆಕ್ಸ್ಟ್ ಶಾಂತಿ, ಪೀಸ್ ಮತ್ತು ಪವರ್, ಶಕ್ತಿ. ಇದನ್ನ ರೌಂಡ್ ಟೇಬಲಲ್ಲೂ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಇವೆಲ್ಲ ಲೆವೆಲ್ಸ್ ಇರುತ್ತೆ. ಸೊ ಎಷ್ಟೋ ಜನರಿಗೆ ಗೊತ್ತಿಲ್ಲ, ತಿಂಗಳಿಗೆ 1 ಸತಿ ರೌಂಡ್ ಟೇಬಲ್ ನಡೆಯುತ್ತೆ. ಯೂಶಲಿ ಸೆಕೆಂಡ್ ವೀಕ್ ಆಫ್ ಎವ್ರಿ ಮಂತ್, 2ನೇ ವಾರ ಪ್ರತಿ ತಿಂಗಳು ಇಲ್ಲಿ ನಮ್ಮ ಸಿಟಿ ಲಾಡ್ಜಲ್ಲಿ. ಆಮೇಲೆ ಇದೊಂದು ಇಂಪಾರ್ಟೆಂಟ್ ಬಂದಿದೆ, ಅದನ್ನು ಹೇಳಿ ನಾನು ಕೊನೆ ಮಾಡ್ತೀನಿ. ಅದೇನಂದರೆ ನೈಟ್ಲಿ ಡೀಡ್ಸ್ ಅಂತ ಹೇಳ್ತೀನಿ. ನೈಟ್ಲಿ ಡೀಡ್ಸ್ ಅಂದರೆ ಉತ್ತಮವಾದ ಕೆಲಸಗಳಲ್ಲಿ ಯಾವುದು ಅಂತಂದರೆ, ಒಂದು ಪ್ರೊಟೆಕ್ಟ್ ಪೀಪಲ್, ಹೆಲ್ಪ್ ಮಾಡಬೇಕು. ಯಾವುದರಿಂದ? ಒಂದು ಶೀಲ್ಡಿಂದ. ಶೀಲ್ಡ್ ಅಂದರೆ ಯುದ್ಧ ಮಾಡುವಾಗ ಕತ್ತಿ ಬಂದಾಗ ನಾವು ಶೀಲ್ಡ್ ಇಡ್ತೀವಲ್ಲ, ಅವುಗಳಿಂದ. ಯಾವುದು ಅದು? ಈ ಕತ್ತಿ ಥರ ಯಾವ್ದು ಬರುತ್ತೆ ಅಂತಂದರೆ ಸೋಂಬೇರಿತನ, ಅದರಿಂದ ಶೀಲ್ಡ್ ಮಾಡಬೇಕು. ಕವರ್ಡ್ನೆಸ್, ಹೇಳಿತನ, ಅವುಗಳಿಂದ ದೂರಬೇಕು. ಕ್ರೂಯಾಲಿಟಿ ಅಂದರೆ ಕ್ರೌರತೆಯಿಂದ ದೂರ. ಅಗ್ಲಿನೆಸ್ ಅಂದರೆ ನೋಡೋದಷ್ಟೇ ಅಲ್ಲ, ಬಿಹೇವಿಯರಲ್ಲೂ ಕೂಡ ವಿಕಾರತೆ ಇರೋದು. ಇವುಗಳನ್ನೆಲ್ಲ ನಾವು ದೂರ ಇರಬೇಕು, ನಾವು ಅದಕ್ಕೆ ಶೀಲ್ಡ್ ಆಗಬೇಕು, ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಸಾಂಗ್ ಆಫ್ ಸ್ವಾರ್ಡ್ ಆ್ಯಂಡ್ ಶೀಲ್ಡ್, ಅವರು ತುಂಬ ಚೆನ್ನಾಗಿ ಪೊಯಮ್ಸ್ ಎಲ್ಲ ಬರೀತಾರೆ. ಅವ್ರು ಗ್ರೀಕ್ ಮೈಥಾಲಜಿ ಅಂಥವೆಲ್ಲ ಅರ್ಥ ಮಾಡ್ಕೊಂಡಿರೋರು, ಅವ್ರು ಎಷ್ಟು ಆಳವಾಗಿ ಹೋಗಿರ್ತಾರೆ. ಇನ್ನೂ ಕೆಲವು ಪುಸ್ತಕಗಳು ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಗ್ರೀಕ್ ಸೈಡಲ್ಲಿ ಅದು ತುಂಬ ಮುಖ್ಯವಾದ ಪುಸ್ತಕಗಳು ಇವೆ. ಸೊ ಇದು ನಾನು ಹೇಳೋದು. ಲಾಸ್ಟಲ್ಲಿ ಒಂದು ಲೈನು ನನಗೆ ತುಂಬ ಇಷ್ಟ ಆಗಿದ್ದು ಏನಂದರೆ, ವುಮೆನ್ಸ್ ಅಡ್ವೈಸ್ is senseless as a rule. Dare to reject it and be a grateful. ಅಂದರೆ ಹೆಂಗಸರ
ಹೇಳೋದು ಸೆನ್ಸ್ ಇಲ್ಲ ಅಂತ ನೀನು ಅಂದ್ಕೊಂಡ್ರೆ ನೀನೊಬ್ಬ ಮೂರ್ಖ ಅಂತ ನೀನು ಅರ್ಥ ಅಂತ ಹೇಳ್ತಾರೆ. ಇದು ನಾನು ಹೇಳಿದಲ್ಲ, ಚಿನ್ರಾಜದಾಸ್ ಅವರು ಹೇಳಿದ್ರು. ಸೊ ಇಲ್ಲಿಗೆ ನನ್ನ ಸಿ ಚಿನ್ರಾಜದಾಸ್ ಅವ್ರ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ದೀನೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಏನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನಗೆ ಕರೆಕ್ಟ್ ಮಾಡಿ. ಒಂದು ವ್ಯಕ್ತಿ ಬಗ್ಗೆ ಹೇಳೋದು ಇದೆ ಫಸ್ಟ್, ಕಥೆಗಳು ಹೇಳೋದಲ್ಲೇ, ಬಟ್ ರಿಯಲ್ ಫ್ಯಾಕ್ಟ್ಸ್ ಹೇಳೋದು ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳೋದು ಕಷ್ಟ. ಈ ಅವಕಾಶ ನನಗೆ ಕೊಟ್ಟಿರುವಂಥ ಥಿಯೋಸಾಫಿಕಲ್ ಸೊಸೈಟಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ, ಇಲ್ಲಿ ಪೇಷನ್ಸಿಂದ ಕೇಳ್ತಾ ಇರೋಲ್ಲ ಆಡಿಯನ್ಸ್ಗೂ ತುಂಬ ಧನ್ಯವಾದಗಳು.